ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿಗೆ ಸ್ವಾಗತ. ನಾನು ಲಲಿತಾ. ರಸ್ತೆಗಾಗಿ ಸೇವಾಲಾಲ್ ತಾಂಡಾ ಜನರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ವಿಜಯಪುರ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 4ರಲ್ಲಿ ಬರುವ ಸೇವಾಲಾಲ್ ನಗರ ತಾಂಡಾದಲ್ಲಿ ರಸ್ತೆ ಒದಗಿಸುವಂತೆ ಒತ್ತಾಯಿಸಿ ಹೋರಾಟದ ಮೂಲಕ ರ್ಯಾಲಿ ಮಾಡಿ ನೂರಾರು ತಾಂಡಾ ಜನರಿಂದ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವಿಜಯಪುರ ನಗರದ ವಾರ್ಡ್ ನಂಬರ್ 4ರ ವ್ಯಾಪ್ತಿಯಲ್ಲಿ ಬರುವ ಸೇವಾಲಾಲ್ ನಗರ ತಾಂಡಾಕ್ಕೆ ತಾಂಡಾದಿಂದ ಮುಖ್ಯ ರಸ್ತೆಗೆ ಬರಲು ರಸ್ತೆ ಇರುವುದಿಲ್ಲ. ತಾಂಡಾದ ಸರ್ವೆ ನಂಬರ್ 136ರಲ್ಲಿ ಇದ್ದು ಸುಮಾರು 60 ವರ್ಷದಿಂದ ತಾಂಡಾದಲ್ಲಿ ಬಂಜಾರ ಸಮಾಜದ ಜನರು ಪೂರ್ವಜರಿಂದ ವಾಸವಿರುತ್ತಾರೆ. ತಾಂಡಾದ ರಸ್ತೆಗಾಗಿ ಸಾಕಷ್ಟು ಸಲ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿರುವುದಿಲ್ಲ. ತಾಂಡಾದಲ್ಲಿ ಸುಮಾರು 2400 ಜನರು ವಾಸವಿದ್ದು 2000 ಮತದಾರರು ಇರುತ್ತಾರೆ. ತಾಂಡಾದಲ್ಲಿ 400ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇನ್ನು ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುವುದಿಲ್ಲ. ರಸ್ತೆಯ ಸೌಲಭ್ಯ ಇರುವುದಿಲ್ಲ. ಎಲ್ಟಿ ಸರ್ವೆ ನಂಬರ್ 136ಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ನಿರ್ಮಿಸಿದ ರಸ್ತೆ ನಕ್ಷೆಯಲ್ಲಿ ಇರುತ್ತದೆ. ತಾಂಡಾದ ರಸ್ತೆ ಭಾಗ್ಯ ಇಲ್ಲದಂತಾಗಿದೆ. ವಿಜಯಪುರ ನಗರದಲ್ಲಿ ಇದ್ದರೂ ಬಡ ಜನರು ಮತ್ತು ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಭಾರತದಲ್ಲಿ 60 ವರ್ಷದಿಂದ ತೊಂದರೆ ಅನುಭವಿಸುತ್ತಿರುವ ತಾಂಡಾದ ನಿವಾಸಿಗಳಿಗೆ ದಿನನಿತ್ಯ ತೊಂದರೆ ಅನುಭವಿಸಬೇಕಾಗಿದೆ. ಸದರಿ ತಾಂಡಾದ ರಸ್ತೆ ಬಗ್ಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕಷ್ಟು ಸಲ ಹೇಳಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ಕಾರಣ ನಮ್ಮ ತಾಂಡಕ್ಕೆ ಹೊಂದಿಕೊಂಡಿರುವ ಭೂತ್ನಾಳ್ ಗ್ರಾಮದ ಜಮೀನು ಸರ್ವೆ ನಂಬರ್ 106 ಕ್ರಮಸಂಖ್ಯೆ 1, 2, 3, 4 ಒಟ್ಟು 1 ಎಕರೆ ಜಮೀನು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಅದರಲ್ಲಿ ಮುಖ್ಯ ರಸ್ತೆಗಾಗಿ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ನಕ್ಷೆ ಅನುಮೋದನೆಯಲ್ಲಿ 9 ಮೀಟರ್ ರಸ್ತೆ ಇರುತ್ತದೆ. ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ತಾಂಡಾದ ಹಾಗೂ ಇತರೆ ಜನಾಂಗಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ರಾಷ್ಟ್ರೀಯ ಬಂಜಾರ ಟೈಗರ್ಸ್ ಕರ್ನಾಟಕ ವಿಜಯಪುರದಿಂದ ಒತ್ತಾಯ. ಆದರಣೀಯ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಹೇಬರಿಗೆ, ಮಾನ್ಯರೇ, ವಿಜಯಪುರ ನಗರದ ವಾರ್ಡ್ ನಂಬರ್ 4 ವ್ಯಾಪ್ತಿಯಲ್ಲಿ ಬರುವ ಸೇವಾಲಾಲ್ ನಗರ ತಾಂಡಾಕ್ಕೆ ರಸ್ತೆ ಒದಗಿಸುವ ಕುರಿತು ಮೆಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಗರದ ವಾರ್ಡ್ ನಂಬರ್ 4ರ ವ್ಯಾಪ್ತಿಯಲ್ಲಿ ಬರುವ ಸೇವಾಲಾಲ್ ನಗರ ತಾಂಡಾಕ್ಕೆ ತಾಂಡಾದಿಂದ ಮುಖ್ಯ ರಸ್ತೆಗೆ ಬರಲು ರಸ್ತೆ ಇರುವುದಿಲ್ಲ. ಸದರಿ ತಾಂಡಾದ ಸರ್ವೆ ನಂಬರ್ 136ರಲ್ಲಿ ಇದ್ದು ಸುಮಾರು 80 ವರ್ಷದಿಂದ ತಾಂಡಾಕ್ಕೆ ಅದಕ್ಕೆ ಬಂಜಾರ ಸಮಾಜದ ಜನರು ವಾಸವಿರುತ್ತಾರೆ. ಸದರಿ ತಾಂಡಾದ ರಸ್ತೆಗಾಗಿ ಸಾಕಷ್ಟು ಸಲ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ತಾಂಡಾದಲ್ಲಿ 2500 ಜನಸಂಖ್ಯೆ ಇದ್ದು 2000 ವೋಟರ್ಸ್ ಇರುತ್ತಾರೆ. ಸದರಿ ತಾಂಡಾದಲ್ಲಿ 400ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುವುದಿಲ್ಲ. ಅದಕ್ಕೆ ಕಾರಣ ರಸ್ತೆ ಇರುವುದಿಲ್ಲ. ಸದರಿ ಸರ್ವೆ ನಂಬರ್ 136ಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ನಿರ್ಮಿಸಿದ ರಸ್ತೆ ನಕ್ಷೆಯಲ್ಲಿ ಇರುತ್ತದೆ. ಸದರಿ ತಾಂಡ ವಿಜಯಪುರ ನಗರದಲ್ಲಿ ಇದ್ದರೂ ಬಡ ಜನರು ಮತ್ತು ವಿದ್ಯಾರ್ಥಿಗಳಿಗೆ ರಸ್ತೆ ಭಾಗ್ಯ ಇಲ್ಲದಂತಾಗಿದೆ. ಸ್ವತಂತ್ರ ಭಾರತದಲ್ಲಿ 80 ವರ್ಷದಿಂದ ತೊಂದರೆ ಅನುಭವಿಸುತ್ತಿರುವ ತಾಂಡಾದ ನಿವಾಸಿಗಳಿಗೆ ದಿನನಿತ್ಯ ತೊಂದರೆ ಅನುಭವಿಸುವಂತಾಗಿದೆ. ಸದರಿ ತಾಂಡಾದ ರಸ್ತೆ ಬಗ್ಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕಷ್ಟು ಸಲ ಹೇಳಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ಕಾರಣ ನಮ್ಮ ತಾಂಡಕ್ಕೆ ಹೊಂದಿಕೊಂಡಿರುವ ಭೂತ್ನಾಳ್ ಗ್ರಾಮದ ಜಮೀನು ಸರ್ವೆ ನಂಬರ್ 104ಕ್ಕೆ 1, 2, 3 ಒಟ್ಟು 1 ಎಕರೆ ಜಮೀನು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಅದರಲ್ಲಿ ಮುಖ್ಯ ರಸ್ತೆಗೆ ಬರಲು ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರ ನಕ್ಷೆ ಅನುಮೋದನೆಯಲ್ಲಿ 9 ಮೀಟರ್ ರಸ್ತೆ ಇರುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸದರಿ ರಸ್ತೆ ಎಲ್ಲಿದೆ ಅಂತ ಚಿಂತಿಸುವ ವಿಷಯವಾಗಿರುತ್ತದೆ. ಸರ್, ನಾವು ಸೇವಾಲಾಲ್ ನಗರ ಇದ್ರಿ ಇವರೆಲ್ಲರೂ ನಾವು ಎಲ್ಲರೂ ಇಲ್ಲಿ ಡಿಸಿ ಆಫೀಸ್ ಬಂದಿವ್ರಿ. ವಾರ್ಡ್ ನಂಬರ್ ಎಷ್ಟ್ರಿ? ಯಾವ ತಂಡ ರೀ? 4 ರೀ ನಮ್ದು. ವಾರ್ಡ್ ನಂಬರ್ 4 ಅಲ್ಲಿ ಏನಂತಂದ್ರೆ ಮೊದಲು ಎಲ್ಲ ಕಾಲೇಜ್ ಜಾಗ ಇತ್ರಿ ಸರ್. ಅಂದ್ರೆ ಯಾವ ರೋಡಿನ ಬಗ್ಗೆ ಇಷ್ಟ ದಿನ ಯಾರು ವಿಚಾರ ಮಾಡಿಲ್ಲ ರೀ. ಈಗ ಏನ್ ಮಾಡಿದ್ರು, MP ಪಾಟೀಲ್ ಸಾಹೇಬ್ರು ನಮ್ಮ ಜಾಗ ಅಂತ ಹೇಳಿ ಎಲ್ಲ ಬೇಲಿ ಹೊಡ್ಕೊಂಡ್ಬಿಟ್ರು. ಆಮೇಲೆ ಈ ಕಡೆ ರಸ್ತೆ ಅದು ರತನ್ ಪ್ಯಾಲೇಸ್ ಅವ್ರು ನಮ್ಮ ಜಾಗ ಅಂತ ಹೇಳಿ ಅವರು ಕೊಡೋದಿಲ್ರಿ ಸರ್. ಮತ್ ನಾವು ಇಷ್ಟು ವರ್ಷದಿಂದ ಅಲ್ಲಿ ತಾಂಡಾದಾಗ ಅದೀವಂದ್ರೆ ನಮ್ಮ ಇದಕ್ಕೆ ರೋಡ್ ಅದ ಇರ್ಬೇಕಲ್ರಿ. ಮ್ಯಾಪ್ ಒಳಗೆ ರೋಡ್ ಇದ್ರು ನಿಮ್ದು ಅಲ್ಲ ರೋಡ್ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟಾರೆ. ನಮ್ಗೆ ಹೋಗಾಕ ಅಡ್ಯಾಡ್ ಚೆನ್ನಾಗಿ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಾಗ ಸ್ಕೂಲ್ ಬಸ್ ಏನೈತಿ ನಮ್ದು NH30 ಅಲ್ಲಿ ನಿಲ್ತದ್ರಿ ಸರ್. ನಾವೆಲ್ಲರೂ ಈಗ ಯಾರು ಖಾಲಿ ಇಲ್ಲ ಸರ್. ಎಲ್ಲ ದುಡಕ್ ಹೋಗೋರಿ. ಸಂಜೆ ತನಕ ಕೂಲಿ ಮಾಡಿ ಸಂಜೆಗೆ ಮನೆ ಊಟ ಮಾಡೋರು ಸರ್. ನಾವು ಬೆಳಿಗ್ಗೆ ಎದ್ದು ಮಕ್ಕಳಿಗೆ ರೆಡಿ ಮಾಡಿ
ಕಳಿಸ್ಬಿಡ್ತೀರಿ ಸ್ಕೂಲಿಗೆ. ಆಮೇಲೆ ಅವ್ರು ಬರ್ಬೇಕಾದ್ರೆ 3, 4, 12 ಹಿಂಗೆ ಅದಾವ ಸರ್ ಸ್ಕೂಲಿನ ಟೈಮ್. ಆ ಟೈಮ್ದಾಗ ನಾವು ಯಾರು ಮಕ್ಕಳು ಪಾಲಕರು ಯಾರು ಮನೆಯಾಗ ಇರಲ್ರಿ ಸರ್. ಅವಾಗ ಏನು ಮಾಡ್ತಿದ್ರು, ಮೊದಲ ಅಲ್ಲೇ ನಿಯರ್ ಇತ್ರಿ ರಸ್ತೆ, ಅಲ್ಲಿ ತಂದು ಬಿಡ್ತಿದ್ರು. ಈಗ ಏನು ಮಾಡ್ಬಿಟ್ಟಾರ, NH 30 ಇಳಿಸ್ಲಿಕ್ಕತ್ತಾರ ಸರ್. ನಾವು ಯಾರು ಮನೆಯಾಗ ಇರಲ್ಲ ಸರ್. ನಮ್ಮ ಮಕ್ಕಳು ಸಣ್ಣ ಅವ್ರಿಗೆ ಏನೋ ಗೊತ್ತಾಗಲ್ಲ ಸರ್. ಇದು ರೋಡ್ ಐತಿ, ಇದು ಗಾಡಿ ಐತಿ, ಏನೋ ಗೊತ್ತಾಗಲ್ಲ ಸರ್. ಅಕಸ್ಮಾತ್ ಆ ರೋಡಿನ ಮೇಲೆ ಏನಾರೇ ದುರ್ಘಟನೆ ಆಯ್ತಂದ್ರೆ ಅದಕ್ಕೆ ಕಾರಣ ಯಾರ್ರಿ ಸರ್? ನಮಗ ಇವರು ಬಸವನಗೌಡ ಪಾಟೀಲ್ ಅವ್ರು ಸಹಿತ ಹೇಳಿದ್ರು ಸರ್. ಇಲೆಕ್ಷನ್ ಬಂದಾಗ ನಾವು ಏನೂ ಕೇಳಿಲ್ಲ ಸರ್ ಅವರಿಗೆ. ನಾವೇನಂದಿದ್ದೀವಿ ಸರ್, ನಮಗೆ ಮೇನ್ ರೋಡ್ ಇಲ್ಲ ಸರ್, ನಮ್ ರೋಡ್ ಮಾಡಿಸ್ಕೊಡು ಅಂತ ಹೇಳಿದ್ರು. ಅವ್ರು ಸರ್ ನಮಗ ಕೂತು ಗುಡಿಯಲ್ಲಿ ಕೂತು ಮಾತು ಕೊಟ್ಟು ಹೋಗಿದ್ದಾರೆ. ಎಷ್ಟು ವರ್ಷ ಅಂದ್ರೆ ಇದು ಈ 2 ವರ್ಷ ಆಯ್ತು ಸರ್. ಈಗ ಈ ಮೊನ್ನೆ ಇಲೆಕ್ಷನ್ ಸರ್, MLA ಇಲೆಕ್ಷನ್ದಾಗ ಹೇಳಿ ಹೋಗ್ಯಾರ ಸರ್ ಅವ್ರು. ಶಿವಲಾಲ್ ಗುಡಿಯಲ್ಲಿ ಕೂತು ರಾಮನ್ ಗೌಡ್ರು ನಮ್ ಕೂತು ನಿಮ್ಗೆ ರಸ್ತೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೋಗ್ಯಾರ ಸರ್. ಅದು ರಸ್ತೆ ಮಾಡ್ಕೊಡ್ತೀನಿ ಅಂದಾಗ ನಮ್ಮ ವಾರ್ಡಿನ ಮೆಂಬರ್ ರಾಜು ಚವ್ಹಾಣ್ ಅವರು ರಸ್ತೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಅವ್ರು ಬಂದು ಬೇರೆದವ್ರು ಬಂದು ಅದನ್ನ ಸ್ಟಾಪ್ ಮಾಡಿದ್ರು. ಈಗ ಇಷ್ಟು ದಿನ ಏನಿತ್ತು, MB ಪಾಟೀಲ್ ಜಾಗ ಖಾಲಿ ಇತ್ತು, ಅಲ್ಲಿಂದ ಅಡ್ಡಾಡತ್ತಿದ್ರು. ಯಾರಿಗೂ ರೋಡಿನ ಇದನ್ನ ವಿಚಾರ ಮಾಡಿಲ್ರಿ. ಈಗ ಏನಾಗ್ಬಿಟ್ಟದಂದ್ರೆ ನಮಗೆ ರೋಡ ಇಲ್ಲ ನಾನು ಈಗ ಎಲ್ಲರಿಗೆ ಕಣ್ಣು ತೆರೆದವ್ರಿ. ಈ ತಾತ್ಪೂರ್ತಿ ನಮ್ಗೆ ಅಡ್ಡಾಡಕರ ಬೇಕಲ್ಲ ಸರ್. ನಾವು 15 ದಿವಸದಿಂದ ಮನೆ ಆಗದಿರಿ ಸರ್. ನಮ್ಗೆ ಯಾರು ಊಟ ಹಾಕೋರು ಇಷ್ಟು ಮಂದಿಗೆ? ನಾವು ಕೆಲ್ಸಕ್ಕೆ ಹೋಗಕ್ ಹಾದಿನೇ ಇಲ್ಲ ಅಂದ್ರೆ ನಾವು ತಿನ್ನೋದೇನು, ಮಕ್ಕಳಿಗೆ ಶಿಕ್ಷಣ ಕೊಡೋದೇನು? ಇಲೆಕ್ಷನ್ ಬಂದ್ರ ದೊಡ್ಡವ್ರ ಈಗ ನಮ್ಮ ತಾಂಡ್ಯಾಕ 4 ನಂಬರ್ ವಾಡ್ಯಾಗ ಬಾಳ ತ್ರಾಸ ಅದ್ರಿ. ಬಾಳ ಅಂದ್ರ ಬಾಳ ಕಂಟಿನ್ಯೂಷನ್ ನಾವು ದುಡದ್ ತಿನ್ನವ್ರಿ. ನಮಗ ಬಾಳ ತೊಂದ್ರೆ ತಂದು ಕೊಟ್ಟಾರ. ನಮ್ಗೆ ಎಲ್ಲೇ ಬೇಕಾಗಲ್ಲ. ನಮಗ್ ದಾರಿ ಮಾಡ್ತಿರ್ಬೇಕ್ರಿ. MB ಪಾಟೀಲ್ ಗೊತ್ತಾಗ್ಲಿಲ್ರಿ. ನಮ್ಗೆ ಇವ್ ಮಣಗಾರ ಮಂದಿ ಹೊಲ್ಗೊಳದಾವ, ಹ್ಯಾಂಗ್ ಬದುಕಬೇಕು, ಹ್ಯಾಂಗ್ ದುಡಿಬೇಕು, ಹ್ಯಾಂಗ್ ತಿನ್ಬೇಕಂತ ಅವನು ವಿಚಾರ ಮಾಡ್ಲಿಲ್ರಿ. ಜಗ ಎಲ್ಲ ಅವನಿಗೆ ಅದಾವ್ರಿ. ಅವ್ರಿಗೆ ಬಿಟ್ಟು ನಾವಿಲ್ಲ, ನಮಗ್ ಬಿಟ್ಟು ಅವ್ರಿಲ್ಲ. ನಮಗ್ ಒಟ್ಟ ತೊಂದ್ರೆ ಮಾಡಿ ಒಂದ್ ಜೇಲ್ನಾಗ ಹೋಗೋದ್ ಹಂಗ ಮಾಡ್ಯಾವ್ರಿ. ಇದು ನಮ್ಮ ಮಕ್ಕಳ ಮರಿ ದಿನಕ್ಕೆ ಒಮ್ಮೆ 10 ಆಕ್ಸಿಡೆಂಟ್ ಆಗ್ತಾವ್ರಿ ನಮ್ಮ ದಾರಿಗೆ. ಅದು ಮಕ್ಕಳ ಮರಿ ಬಿಟ್ಟು ಕೇಸಿ ಸಾಲಿಗೆ ಹೋಯ್ತು ಕೇಸಿ ಬಿಡೋರು. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ನಮಗ್ ದಯವಿಟ್ಟು ನಮ್ಗ್ ದಾರಿ ಬೇಕ್ರಿ. ಇವತ್ತು ದಾರಿ ಬೇಕಂತ ಹೆಸರು ಹೇಳ್ರಿ ನಿಮ್ದು. ಬೈರಿ ನಮಗ್ ಬಾಳ ತೊಂದ್ರೆ ಕೊಟ್ಟಾರಿ. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವಂತ ವಾರ್ಡ್ ನಂಬರ್ 4ರಲ್ಲಿ ಸೇವಾಲಾಲ್ ನಗರ ತಾಂಡಕ್ಕೆ ರಸ್ತೆ ಕುರಿತು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ನಮ್ದು ಬೇಡಿಕೆ ಏನಿದೆಯಪ್ಪ ಅಂದ್ರೆ, ಸ್ವತಂತ್ರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಶತಮಾನೋತ್ಸವದಾಗ ನಾವು ಇದನ್ನೆಲ್ಲ ಆಚರಣೆ ಮಾಡಿದ್ದೀವಿ. ಆದರೆ ಬಡ ಜನಾಂಗ ಬಂಜಾರ ಸಮಾಜದ 80 ವರ್ಷದಿಂದ ಅಲ್ಲಿ ನೆಲೆಸಿದ್ದಾರೆ ಸೇವಾಲಾಲ್ ನಗರ ತಾಂಡಕ್ಕೆ. ಆದರೂ ಕೂಡ ಇವತ್ತಿನ ದಿವಸ ರಸ್ತೆ ಭಾಗ್ಯ ಅವ್ರಿಗೆ ಸಿಗುವಂತಿಲ್ಲ. ನಮ್ದು ವಾದ ಏನಪ್ಪಾ ಅಂದ್ರೆ, ನಗರದಲ್ಲೇ ಇರುವಂತ ತಾಂಡಕ್ಕೆ ಈ ರೀತಿ ಕಡೆಗಣಿಸಿದ್ರೆ ಇನ್ನು ಬೇರೆ ನಮ್ಮ ಹಳ್ಳಿ ಗುಡ್ಡದಲ್ಲಿ ಇರುವಂತ ತಾಂಡದ ಪರಿಸ್ಥಿತಿ ಏನಂತ ಹೇಳಿ ಇವತ್ತು ಪ್ರಶ್ನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಏನ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವಂತ 2,500 ಜನಸಂಖ್ಯೆ ಹೊಂದಿರುವಂತ 400 ವಿದ್ಯಾರ್ಥಿಗಳನ್ನು ಹೊಂದಿರುವಂತ ಸೇವಾಲಾಲ್ ನಗರ ತಾಂಡಕ್ಕೆ ಈಗಾಗಲೇ ಬಹುಶಃ ಅಲ್ಲಿ ನಾವು ಎಲ್ಲ BDAದಿಂದ ಅದರ ನಕ್ಷೆ ಕೂಡ ತೆಗೆದು ನೋಡಿದ್ದೀವಿ. 1 ಎಕರೆ ಜಮೀನು 161 ಬಾರ್ 1, 2, 3 ಆಲ್ರೆಡಿ ನಮ್ಮ BDA ಸೈಟ್ ಇದೆ. ಅದಕ್ಕೆ 9 ಮೀಟರ್ ರಸ್ತೆ ಇದೆ. ನಾವು ಇವತ್ತಿನ ದಿವಸ ಅಧಿಕಾರಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀವಪ್ಪ ಅಂದ್ರೆ, ಆಲ್ರೆಡಿ ಅಲ್ಲಿ 9 ಮೀಟರ್ ರಸ್ತೆ ಇದೆ. ಆ ರಸ್ತೆ ಯಾವ ದಿಕ್ಕಿದೆ ಅದನ್ನು ನಮಗೆ ಗುರುತಿಸಿ ತಕ್ಷಣ ಅದನ್ನು ಪರಿಹರಿಸಿದ್ರೆ ಇವತ್ತಿನ ದಿವಸ ಮೇನ್ ಪಂಡ್ರಪುರಿಗೆ ಹೋಗುವಂತ ರಸ್ತೆ, ಶೋಲಾಪುರ ಹೋಗುವಂತ ರಸ್ತೆ, ಹೈವೇಗೆ ಹೊಂದಿಕೊಂಡಿರುವಂತ ಈ ತಾಂಡಕ್ಕೆ ವಿದ್ಯಾರ್ಥಿಗಳು ಏನಾದರೂ ಕ್ರಾಸಿಂಗ್ ಮಾಡ್ಲಿಕ್ಕೆ ಹೋದ್ರೆ ದೊಡ್ಡ ಅನಾಹುತ ಆಗುವಂತ ಚಾನ್ಸಸ್ ಇದೆ. ಅದಕ್ಕೆ ಎಲ್ಲಾ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಂಡ ಕಳಿಸಿ ಆ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಬಹುಶಃ ಎಲ್ಲ ವೃದ್ಧರ ಸಮಸ್ಯೆ, ತಾಯಂದಿರ ಸಮಸ್ಯೆ, ಮಕ್ಕಳ ಸಮಸ್ಯೆ ಪರಿಹರಿಸುವಂಥದ್ದು ಆಗತ್ತೆ ಅನ್ನುವಂಥದ್ದು ನಮ್ದು ವಾದ ಇದೆ. ಬಹುಶಃ ಇದು ಏನು ದೂರಿಲ್ಲ. ನಗರ ಶಾಸಕರು ಸಾಕಷ್ಟು ನಗರಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಸನ್ಮಾನ್ಯ ಶ್ರೀ ಬಸವನಗೌಡ ಸಾಹೇಬರು, ಇದು ಕೆಲಸ ದೊಡ್ಡದಲ್ಲ. ನಾವು ನಿಮ್ಮ ಶಾಸಕರ ನಿಧಿಯಲ್ಲಿ ಹಣ ವೆಚ್ಚ ಮಾಡಿ ನಮಗೆ ಕೊಡಿಸ್ರಿ ಅಂತೂ ಹೇಳ್ತಾ ಇಲ್ಲ. MB ಪಾಟೀಲ್ ಸಾಹೇಬರು ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಅವರಿಗೂ ಕೂಡ ನಿಮ್ಮ ಅಧೀನದಲ್ಲಿ ಬರುವಂತದ ಹಣ ವೆಚ್ಚ ಮಾಡಿ ಇವತ್ತಿನ ದಿವಸ ರಸ್ತೆ ಕೊಡುವಂತೂ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದಷ್ಟೇ, ನಮ್ದು ಹಕ್ಕಿದೆ, ನಮ್ಮ ತಾಂಡ ಅಲ್ಲಿ ನೆಲೆಸಿದೆ, 80 ವರ್ಷದಿಂದಿದೆ. ಆಲ್ರೆಡಿ ಇವತ್ತಿನ ದಿವಸ BDAದಲ್ಲಿ ಇರುವಂತದ್ದು 1 ಎಕರೆ ಅಕ್ವೈರ್ ಜಮೀನ್ ಇದೆ. ಅಲ್ಲಿ 9 ಮೀಟರ್ ರಸ್ತೆ ಇದೆ. ಇರುವಂತ ರಸ್ತೆನೆ ಖುಲ್ಲಾ ಮಾಡಿ ಯಾವ ಕಡೆ ಬರುತ್ತೆ ಅಂತ ಹೇಳಿ ಇವತ್ತಿನ ದಿವಸ ತೆಗೆದು ಕೊಟ್ರೆ ಎಲ್ಲರಿಗೂ ನ್ಯಾಯ ಸಿಗುವಂತಾಗತ್ತೆ ತಾಂಡದ ನಿವಾಸಿಗಳಿಗೆ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ರಸ್ತೆ ಇರಲಾರ್ದ ಕಾರಣ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಬಸ್ ಬರುವಂತದ್ದಾಗ್ತಾ ಇಲ್ಲ.
ಯಾರಾದ್ರೂ ಪೇಷಂಟ್ ಇವತ್ತಿನ ದಿವಸ ಸೀರಿಯಸ್ ಪೇಷಂಟ್ ಇದಾರಪ್ಪ ಅಂದ್ರೆ ಅಲ್ಲಿ ನಡ್ಕೊಂಡ್ ಬಿಟ್ಟು ಅವ್ರಿಗೆ ಕರ್ಕೊಂಡು ತರುವಂತದ್ದಾಗತ್ತೆ. ಬಹುಶಃ ಕೆಲವೊಬ್ರಿಗೆ ಹಾರ್ಟ್ ಆಗತ್ತೆ, ಕೆಲವೊಬ್ರಿಗೆ ಕ್ಯಾನ್ಸರ್ ಪೇಷಂಟ್ ಇದಾರೆ, ಕೆಲವೊಬ್ರು ಬಹಳಷ್ಟು ಇಲ್ಲಿ ನೋಡಿ ವಯಸ್ಸಾದ ನಂತರ ಸಾಕಷ್ಟು ಕಾಯಿಲೆಗಳು ಇವತ್ತಿನ ದಿವಸ ನಾವು ನೋಡ್ತೀವಿ. ಅಂತವ್ರಿಗೆ ಇವತ್ತಿನ ದಿವಸ ರಸ್ತೆನೇ ಇಲ್ಲ ಅಂದ್ಮೇಲೆ ಅವ್ರಿಗೆ ತರುವಂತದ್ದು ಲೇಟ್ ಆದ್ರೆ ಜೀವ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ಪೇಷಂಟ್ ಗಳಿಗೆ ಆಂಬ್ಯುಲೆನ್ಸ್ ಕೂಡ ಬರಲ್ಲ. ಎಲ್ಲ ಸಮಸ್ಯೆ ಇದೆ. ಹಾಗಾಗಿ ಬಸ್ಸಿನ ವ್ಯವಸ್ಥೆ, ರಸ್ತೆ ಆದ್ರೆ ಆಂಬ್ಯುಲೆನ್ಸ್ ಬರುತ್ತೆ. ಇವತ್ತಿನ ದಿವಸ ಶಾಲೆ ಮಕ್ಕಳಿಗೆ ವಾಹನಗಳನ್ನು ಬರುವಂತ ಸೌಕರ್ಯ ಆಗತ್ತೆ. ಇದು ಒಂದು ದೊಡ್ಡ ಪುಣ್ಯದ ಕೆಲಸ. ಅಧಿಕಾರಿಗಳ ಇದನ್ನು ಗಮನ ಹರಿಸಿ ಬೇಗ ಬಗೆಹರಿಸ್ತಾರ ಅಂತ ಹೇಳಿ ನಮ್ದು ವಿಶ್ವಾಸ ಇದೆ. ನಾನು ರಾಜು ಖಂಡಸಾರಿ, ಜಿಲ್ಲಾ ಸಾಮಾಜಿಕ ಹೋರಾಟಗಾರ.